ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 3 ಮತ್ತು 4 ಅಂಕದ ಪ್ರಮುಖ ಪ್ರಶ್ನೋತ್ತರಗಳ ಭಾಗ 1 ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು 3 ಮತ್ತು 4 ಅಂಕದ ಪ್ರಮುಖ ಪ್ರಶ್ನೆಗಳು ಇರ್ತವೆ. ಸೊ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬ್ಯಾಂಕು ಖಾತೆ ತೆಗೆಯುವಾಗ ಅನುಸರಿಸಬೇಕಾದ ವಿಧಾನಗಳನ್ನು ಪಟ್ಟಿ ಮಾಡಿರಿ ಅಂತ ಮೊದಲ ಪ್ರಶ್ನೆ ಇದೆ. ಯಾವ ವಿಧದ ಬ್ಯಾಂಕು ಖಾತೆ ತೆಗೆಯಬೇಕೆಂಬುದನ್ನು ನಿರ್ಧರಿಸುವುದು, ಬ್ಯಾಂಕು ಅಧಿಕಾರಿಯ ಭೇಟಿಯನ್ನು ಮಾಡುವುದು, ಖಾತೆ ತೆರೆಯುವ ನಮೂನೆ ತುಂಬುವುದು, ಪರಿಚಿತರ ಉಲ್ಲೇಖನ ಕೊಡುವುದು, ಖಾತೆ ತೆರೆಯುವ ನಮೂನೆಯನ್ನು ಬ್ಯಾಂಕಿಗೆ ನೀಡುವುದು, ಅಧಿಕಾರಿಯ ಒಪ್ಪಿಗೆ, ಪ್ರಾರಂಭಿಕ ಠೇವಣಿ. ಇವು ಆನ್ಸರ್ ಆಗಿರ್ತವೆ. ಇನ್ನು ಎರಡನೇ ಕ್ವಶನ್, ಬ್ಯಾಂಕು ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳೇನು ಅಥವಾ ಬ್ಯಾಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ, ಅಥವಾ ಬ್ಯಾಂಕು ನಿರ್ವಹಿಸುವ ಕಾರ್ಯಗಳವು ಅಥವಾ ಬ್ಯಾಂಕ್ ಸಲ್ಲಿಸುವ ಸೇವೆಗಳವು. ಇವೆಲ್ಲವೂ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಏನೇನು ಉತ್ತರ ಬರೀಬೇಕಪ್ಪ ಅಂದ್ರೆ, ನೀವು ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಹಣದ ವಹಿವಾಟನ್ನು ಮಾಡ್ತದೆ, ಠೇವಣಿ ಅಂಗೀಕಾರ ಆಗ್ತದೆ, ಸಾಲ ಕೊಡ್ತದೆ, ಹಣದ ಪಾವತಿ, ಹಣದ ವಸೂಲು, ಭದ್ರತಾ ಕಪಾಟು ಸೌಲಭ್ಯ, ಲಾಭ ಮತ್ತು ಸೇವಾ ಭಾವನೆ, ಹೆಸರಿನ ಗುರುತು, ಭರವಸೆಯ ಸೇವೆಗಳು, ವ್ಯವಹಾರಗಳು ಸುಗಮವಾಗಿ ನಡೆಯಲು ಸಹಾಯಕ ಆಗ್ತದೆ. ಈ ಉತ್ತರ ಮೇಲಿನ ಈ 5 ಪ್ರಶ್ನೆಗಳಿಗೆ ಏನಾಗಿರ್ತದೆ ಉತ್ತರವಾಗಿರ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು ಅಥವಾ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಆನ್ಸರನ್ನು ನೋಡ್ತಾ ಹೋಗೋಣ. ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮಗಳ ಜನರು ಭಾಗವಹಿಸುವಿಕೆ, ಬಡತನ ನಿರ್ಮೂಲನೆ, ಪಡಿತರ ವ್ಯವಸ್ಥೆ ಬಲಪಡಿಸುತ್ತದೆ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಮೂಲ ಸೌಕರ್ಯಗಳ ಪೂರೈಕೆ, ಮಹಿಳಾ ಸಬಲೀಕರಣ. ಇವೆಲ್ಲವೂ ಆನ್ಸರ್ ಆಗಿರ್ತವೆ. ಮುಂದಿನ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಮರ್ಥಿಸಿ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯವನ್ನು ಮಾಡುತ್ತವೆ, ಸಾಲ ಸೌಲಭ್ಯವನ್ನು ಒದಗಿಸುತ್ತವೆ, ಉಳಿತಾಯ ಸಂಗ್ರಹಕ್ಕೆ ಸಹಾಯ ಮಾಡುತ್ತವೆ, ಸಾಲ ವಸೂಲಾತಿಗೆ ಸಹಾಯವಾಗ್ತವೆ, ಪ್ರಗತಿಪರ ಸಮಾಜ ಕಟ್ಟಲು ನೆರವು, ಬಡ ಮಹಿಳೆಯರ ಸಂಘಟನೆಗೆ ಸಹಾಯ, ಬಾಲ್ಯ ವಿವಾಹ, ಕುಡಿತ ಮುಂತಾದ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ಸಹಾಯವನ್ನು ಮಾಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರವಾಹಗಳಿಂದ ಅಥವಾ ಭೂಕುಸಿತದಿಂದ ಅಥವಾ ಚಂಡಮಾರುತಗಳಿಂದ ಅಥವಾ ಕಡಲ ಕೊರೆತ ಅಥವಾ ಭೂಕಂಪದಿಂದ ಉಂಟಾಗುವ ಪರಿಣಾಮಗಳೇನು? ಎಲ್ಲ ಪ್ರಶ್ನೆಗಳಿಗೂ ಈ ಕೆಳಗಿನ ಅಂಶಗಳು ಏನಾಗಿರ್ತವೆ ಉತ್ತರಗಳಾಗಿರ್ತವೆ. ಗಮನ ಕೊಟ್ಟು ಓದ್ರಿ. ಅಪಾರ ಸಾವು ನೋವು ಸಂಭವಿಸುತ್ತದೆ, ಆಸ್ತಿ ಹಾನಿ ಆಗ್ತದೆ, ಬೆಳೆ ಹಾನಿ ಆಗ್ತದೆ, ಗಿಡ ಮರ ನಾಶವಾಗ್ತದೆ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುತ್ತದೆ, ವಿದ್ಯುತ್ ಸಂಪರ್ಕ ಕಡಿತವಾಗ್ತದೆ, ರೋಗ ಹರಡುವಿಕೆ ಜಾಸ್ತಿ ಆಗ್ತದೆ, ನದಿಗಳು ದಿಕ್ಕು ಬದಲಾವಣೆ ಆಗ್ತದೆ, ಪ್ರಾಣಿ ಸಂಕುಲ ಏನಾಗ್ತದೆ ನಾಶವಾಗ್ತದೆ. ಇದು ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಭೂಕಂಪಗಳಿಂದಾಗುವ ಪರಿಣಾಮಗಳನ್ನು ಮಿತಗೊಳಿಸುವುದಕ್ಕೆ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಅಥವಾ ಚಂಡಮಾರುತಗಳ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಇವೆರಡು ಪ್ರಶ್ನೆಗೆ ಉತ್ತರ ಇದೇ ಆಗಿರ್ತದೆ. ಹಗುರಾದ ವಸ್ತುಗಳಿಂದ ಕಟ್ಟಡಗಳನ್ನು ಕಟ್ಟುವುದು, ಜನವಸತಿ ನಿಷೇಧ ಮಾಡುವುದು, ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದ ಕಟ್ಟಡಗಳನ್ನು ಕಟ್ಟುವುದು, ಜನರಿಗೆ ತಿಳುವಳಿಕೆ ನೀಡುವುದು, ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರ ಸ್ಥಳಾಂತರವನ್ನು ಮಾಡೋದು, ಸಾರಿಗೆಗಳನ್ನು ಸಜ್ಜಾಗಿರಿಸುವುದು, ಸಮೂಹ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸೋದು, ರಸ್ತೆ ರೈಲು ಮಾರ್ಗದ ಬದಲಾವಣೆಯನ್ನು ಮಾಡೋದು, ಅಗತ್ಯ ಸೇನಾ ತುಕಡಿ ಸಿದ್ಧಗೊಳಿಸುವುದು, ಔಷಧ ಹಾಗೂ ವೈದ್ಯಕೀಯ ನೆರವು. ಈ ಅಂಶಗಳು ಸರಿಯಾದ ಉತ್ತರಗಳು ಆಗಿರ್ತವೆ. ಭೂಕುಸಿತಕ್ಕೆ ಕಾರಣಗಳೇನು? ಅರಣ್ಯ ನಾಶ, ರೈಲು ಮಾರ್ಗ ನಿರ್ಮಾಣ, ರಸ್ತೆ ನಿರ್ಮಾಣ, ಗಣಿಗಾರಿಕೆ, ಕಾಲುವೆ ನಿರ್ಮಾಣ, ಪರ್ವತ ಮತ್ತು ಸಮುದ್ರ ತೀರದಲ್ಲಿ ಹರಿಯುವ ನೀರು, ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರವಿರುವುದು. ಇವೆಲ್ಲವೂ ಏನಾಗಿರ್ತವೆ ಭೂಕುಸಿತಕ್ಕೆ ಕಾರಣವಾಗಿರ್ತವೆ. ಮುಂದಿನ ಪ್ರಶ್ನೆ, ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಾವು? ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಅಥವಾ ಅಲ್ಯೂಮಿನಿಯಂ ಕೈಗಾರಿಕೆಯ ಅಥವಾ ಹತ್ತಿ ಬಟ್ಟಿ ಗಿರಣಿಯ ಕಾಗದ ಕೈಗಾರಿಕೆಯ ಸ್ಥಾನೀಕರಣವನ್ನು ಸ್ಥಾಪನೆಯನ್ನು ನಿರ್ಧರಿಸುವ ಅಂಶಗಳಾವು ಅಂತ ಇದೆ. ಸೊ ಕಚ್ಚಾ ವಸ್ತುಗಳು ಯಾವಪ್ಪ? ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಬಂದರು ಸೌಲಭ್ಯ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಸರ್ಕಾರದ ನೀತಿ, ತಾಂತ್ರಿಕತೆ. ಇವೆಲ್ಲವೂ ಮುಖ್ಯವಾದಂಥ ಅಂಶಗಳು ಆಗಿರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಪಟ್ಟಿ ಮಾಡಿರಿ. ಹುಗ್ಲಿ ಪ್ರದೇಶ, ಮುಂಬೈ ಪೂನಾ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ್ ಕಣಿವೆ ಪ್ರದೇಶ, ದಕ್ಷಿಣ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರಂ ಪ್ರದೇಶ. ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ಪ್ರಮುಖ ಭಾರತದ ಕೈಗಾರಿಕಾ ಪ್ರದೇಶಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ.
ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಬರ್ರಾಪುರದ ಇಂಡಿಯನ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಬೊಕಾರೋ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ವಿಶಾಖಪಟ್ಟಣ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಾಗಿರ್ತವೆ. ಮುಂದಿನ ಪ್ರಶ್ನೆ, ಭಾರತದ ಪ್ರಮುಖ ಬಂದರುಗಳನ್ನು ತಿಳಿಸಿ. ಪಶ್ಚಿಮ ತೀರದ ಬಂದರುಗಳು ಮತ್ತು ಪೂರ್ವ ತೀರದ ಬಂದರುಗಳು ಅಂತ ಎರಡಿದ್ದಾವೆ. ಸೊ ಪಶ್ಚಿಮ ತೀರದ ಬಂದರುಗಳನ್ನು ನೋಡ್ತಾ ಹೋಗೋಣ. ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿ. ಇನ್ನು ಪೂರ್ವ ತೀರದ ಬಂದರುಗಳು ತೂತುಕುಡಿ, ಚೆನ್ನೈ, ವಿಶಾಖಪಟ್ಟಣ, ಪಾರಾದೀಪ, ಕೋಲ್ಕತ್ತಾ ಮತ್ತು ಹಾಲ್ದಿಯಾ. ಮುಂದಿನ ಪ್ರಶ್ನೆ, ರಸ್ತೆಗಳು ಒಂದು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುವವು. ಸಮರ್ಥಿಸಿ. ಅಥವಾ ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿ. ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ. ಅಥವಾ ಸಂಪರ್ಕದ ಪ್ರಾಮುಖ್ಯತೆ ತಿಳಿಸಿ. ಅಥವಾ ರೈಲು ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಈ ಎಲ್ಲ ಅಂಶಗಳಿಗೂ ಉತ್ತರಗಳು ಈ ಕೆಳಗಿನಂತಿದ್ದಾವೆ. ಕೃಷಿ ಅಭಿವೃದ್ಧಿಗೆ ಸಹಾಯಕವಾಗ್ತದ, ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕವಾಗ್ತದ, ವ್ಯಾಪಾರ ಅಭಿವೃದ್ಧಿಗೆ ಸಹಾಯಕ, ಗಣಿಗಾರಿಕೆ ಅಭಿವೃದ್ಧಿಗೆ ಸಹಾಯಕ, ರೈಲು ಸಾರಿಗೆಗೆ ಪೂರಕ, ಮಾರುಕಟ್ಟೆ ಅಭಿವೃದ್ಧಿಗೆ ಸಹಾಯಕ, ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯಕ, ಹಳ್ಳಿಗಳಿಗೆ ಸಂಪರ್ಕವನ್ನು ವ್ಯವಸ್ಥೆ ಮಾಡ್ತದೆ, ಸರಕು ಮತ್ತು ಪ್ರಯಾಣಿಕರ ಸಾಗಣೆ ಮಾಡ್ತದೆ, ದೇಶದ ಏಕತೆಗೆ ನೆರವು ನೀಡ್ತದೆ. ಭೂ ಬಳಕೆಯ ಪ್ರಕಾರಗಳನ್ನು ತಿಳಿಸಿ ಅಥವಾ ವಿಂಗಡಣೆಗಳನ್ನು ತಿಳಿಸಿ. ನಿವ್ವಳ ಸಾಗುವಳಿ ಭೂಮಿ, 2ನೇದು ಅರಣ್ಯ ಭೂಮಿ, 3 ವ್ಯವಸಾಯೇತರ ಭೂಮಿ, 4 ಬೀಳು ಭೂಮಿ, 5 ಹುಲ್ಲುಗಾವಲು, 6 ಬಳಕೆಯಾಗದ ವ್ಯವಸಾಯಯೋಗ್ಯ ಭೂಮಿಯಾಗಿರ್ತದೆ. ಓಕೆ. ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಅಥವಾ ಕೃಷಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ದೇಶದ ಆರ್ಥಿಕ ಅಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನು ಆಧರಿಸಿದೆ. ಸಮರ್ಥಿಸಿ. ಭಾರತವು ಕೃಷಿ ಪ್ರಧಾನ ದೇಶವಾಗಿರುತ್ತದೆ. ಜನರ ಮುಖ್ಯ ಉದ್ಯೋಗವಾಗಿದೆ. ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವು ಒದಗಿಸುತ್ತದೆ. ಜನರಿಗೆ ಉದ್ಯೋಗ ಒದಗಿಸುತ್ತದೆ. ರಾಷ್ಟ್ರೀಯ ಆದಾಯದ ಮೂಲವಾಗಿರ್ತದೆ. ಕೈಗಾರಿಕೆಗಳ ಕಚ್ಚಾ ವಸ್ತು ಒದಗಿಸ್ತದೆ. ಅಷ್ಟೇ ಅಲ್ಲದೆ ತೃತೀಯ ವೃತ್ತಿಗಳ ಅಭಿವೃದ್ಧಿಯನ್ನು ಮಾಡ್ತದೆ. ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡ್ತದೆ. ಹಾಗೆ ಸಾರಿಗೆಯನ್ನು ಕೂಡ ಅಭಿವೃದ್ಧಿಗೊಳಿಸ್ತದೆ. ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದಾನೆ. ಅಥವಾ ಪ್ರಶ್ನೆ ನೋಡ್ರಿ, ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸಿ. ಅಥವಾ ಜಲ ಸಂಪನ್ಮೂಲವು ಹೇಗೆ ಬಹುಮುಖ್ಯ ಸಂಪನ್ಮೂಲವಾಗಿದೆ. ಓಕೆ. ಸೊ ನೀರಾವರಿಗಾಗಿ, ಮನರಂಜನೆ, ಜಲವಿದ್ಯುತ್ ತಯಾರಿಕೆ, ಮೀನುಗಾರಿಕೆ, ಒಳನಾಡಿನ ನೌಕಾಯಾನ, ಅರಣ್ಯ ಪೋಷಣೆ, ಗೃಹ ಬಳಕೆ, ಪ್ರವಾಹ ನಿಯಂತ್ರಣ, ಮಣ್ಣಿನ ಸವೆತ ನಿಯಂತ್ರಣ, ಕೈಗಾರಿಕೆಗಳಿಗೆ ನೀರಿನ ಪೂರೈಕೆ, ಇವೆಲ್ಲವೂ ಏನಾಗಿರ್ತಾವಪ್ಪ ಅಂದರೆ ನೀರಿನ ಸಂಪನ್ಮೂಲವು ಹೇಗೆ ಬಹುಮುಖ್ಯ ಆಗಿದೆ ಅಂತ ತಿಳಿಸ್ತವೆ. ಅಷ್ಟೇ ಅಲ್ಲದೆ ನೀರಿನ ಪ್ರಾಮುಖ್ಯತೆಯನ್ನು ಕೂಡ ತಿಳಿಸುವಂತಹ ಅಂಶಗಳು ಆಗಿರ್ತವೆ. ಇನ್ನು ಅರಣ್ಯ ನಾಶಕ್ಕೆ ಕಾರಣಗಳನ್ನು ನೋಡ್ತಾ ಹೋಗೋಣ. ವ್ಯವಸಾಯದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗ ನಿರ್ಮಾಣ, ಕಾಡ್ಗಿಚ್ಚು, ಹೈನುಗಾರಿಕೆ, ನೀರಾವರಿ ಯೋಜನೆ ನಿರ್ಮಾಣ, ಗಣಿಗಾರಿಕೆ, ಇವೆಲ್ಲವೂ ಏನಾಗಿರ್ತವಪ್ಪ ಅಂದರೆ ಅರಣ್ಯ ನಾಶಕ್ಕೆ ಕಾರಣಗಳು ಆಗಿರ್ತವೆ. ಇನ್ನು ಅರಣ್ಯ ಅಥವಾ ಕಾಡು ಸಂರಕ್ಷಣಾ ವಿಧಾನಗಳು ಯಾವಪ್ಪ ಅಂದರೆ ಸಸ್ಯಗಳನ್ನು ನೆಡುವುದು, ಅತಿಯಾಗಿ ಮೇಯಿಸಬಾರದು, ಕಾಡ್ಗಿಚ್ಚು ನಿಯಂತ್ರಣ, ಬೀಜಗಳನ್ನು ಹರಡುವುದು, ರೋಗ ನಿಯಂತ್ರಣ ಮಾಡೋದು, ಜನಜಾಗೃತಿಯನ್ನು ವಹಿಸೋದು, ಅರಣ್ಯ ನಾಶ ಮಾಡುವುದನ್ನು ನಿಯಂತ್ರಿಸುವುದು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ಕೈಗೊಳ್ಳೋದು. ಮಣ್ಣಿನ ಸವೆತಕ್ಕೆ ಕಾರಣಗಳೇನಂತ ಕೇಳಿದಾನೆ. ಸೊ ಅರಣ್ಯ ನಾಶ, ಹೆಚ್ಚು ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ, ಇಟ್ಟಿಗೆ ಹೆಂಚು ತಯಾರಿಕೆ, ಅಧಿಕ ನೀರಾವರಿ ಬಳಕೆ, ಇವೆಲ್ಲವೂ ಏನಾಗಿರ್ತಪ್ಪ ಅಂದ್ರೆ ಮಣ್ಣಿನ ಸವೆತಕ್ಕೆ ಕಾರಣಗಳಾಗಿರ್ತವೆ. ಇನ್ನು ಮಣ್ಣಿನ ಸವೆತದ ಪರಿಣಾಮಗಳೇನು. ಅಥವಾ ಭೂ ಸವೆತವು ವ್ಯವಸಾಯದ ಉತ್ಪಾದನೆ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಸಮರ್ಥಿಸಿ. ನದಿಗಳಲ್ಲಿ ಹೂಳು ತುಂಬುತ್ತದೆ, ನದಿ ಪ್ರವಾಹ ಹೆಚ್ಚಾಗುತ್ತದೆ, ಜಲಾಶಯಗಳ ನೀರಿನ ಮಟ್ಟ ಕಡಿಮೆ ಆಗ್ತದೆ, ಅಂತರ್ಜಲ ಮಟ್ಟ ಕುಸಿತ ಆಗ್ತದೆ, ಮಣ್ಣಿನ ಸಾರ ಕಡಿಮೆ ಆಗ್ತದೆ, ಕಡಿಮೆ ಕೃಷಿ ಇಳುವರಿ ಬರ್ತದೆ. ಮುಂದಿನ ಪ್ರಶ್ನೆ ನೋಡ್ತಗೋಣ. ಮಣ್ಣಿನ ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡಿರಿ. ಅಥವಾ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅರಣ್ಯ ಬೆಳೆಸುವುದು, ಅತಿಯಾಗಿ ಮೇಯಿಸಬಾರದು, ಅಡ್ಡ ಬದುಗಳ ನಿರ್ಮಾಣ ಮಾಡಬೇಕು, ನೀರಿನ ಯೋಜಿತ ಬಳಕೆ ಮಾಡಬೇಕು, ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು, ಅರಣ್ಯ ನಾಶ ತಡೆಯುವುದು, ಸಮೋನ್ನತಿ ಬೇಸಾಯ, ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಆಗಿರ್ತವ. ಇಂದಿನ ವಿಡಿಯೋದ ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ಅಥವಾ ದುಡಿಮೆಗಾರರ ನಡುವಿನ ವ್ಯತ್ಯಾಸಗಳೇನು ಅಥವಾ ಭಿನ್ನತೆಗಳು. ಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ, ಆದರೆ ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಇದ್ದರೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಇರುವುದಿಲ್ಲ. ಏಣಿ ಶ್ರೇಣಿ ವ್ಯವಸ್ಥೆ ಇದೆ, ಏಣಿ ಶ್ರೇಣಿ ವ್ಯವಸ್ಥೆ ಇರುವುದಿಲ್ಲ. ವೈದ್ಯಕೀಯ ಸೌಲಭ್ಯ ಇದೆ, ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ.
ಇನ್ನು ಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನ ಸೌಲಭ್ಯ ಇದ್ದರೆ ಅಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನ ಸೌಲಭ್ಯ ಇರುವುದಿಲ್ಲ. ಓಕೆನಾ? ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ಸೊ ಈ 3 ಮತ್ತು 4 ಅಂಕಗಳ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಇದು ಕೇವಲ ಭಾಗ 1 ಆಗಿರ್ತದೆ. ಭಾಗ 2, 3 ಮತ್ತು 4 ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಖುಷಿ ಸಿಗ್ತದೆ. ಸೊ ಹಾಗೆ ಆತ್ಮತೃಪ್ತಿಯೂ ಇರ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್.